ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದು ಐತಿಹಾಸಿಕ ಸ್ಥಳ. ಇಂದ್ರನ ಅಮರಾವತಿಗೂ ಮಿಗಿಲಾದ ಸ್ಥಳ ಎಂಬ ಶಾಸನ ಉಲ್ಲೇಖಿತ ನಾಡು. ದೇವಾಲಯಗಳ ಸ್ವರ್ಗ, ಶಿಲ್ಪಕಲೆಯ ತೊಟ್ಟಿಲು, ವಾಸ್ತುಶಿಲ್ಪ ಕಲೆಗಳನ್ನು ಹೊಂದಿದ ಆ ಗ್ರಾಮಕ್ಕೆ ಐತಿಹಾಸಿಕ ಹಿನ್ನೆಲೆ ಇದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮ ಭೂಮಿಯ ನೆಲದಲ್ಲಿ ಹೊನ್ನು ಸಿಕ್ಕಿದೆ. ಮನೆ ಕಟ್ಟಡದ ಅಡಿಪಾಯ ವೇಳೆ ಹೊನ್ನಿನ ನಿಧಿ ಪತ್ತೆಯಾಗಿತ್ತು. ಪತ್ತೆಯಾದ ಚಿನ್ನದ ಆಭರಣಗಳನ್ನ ಜಿಲ್ಲಾಡಳಿತ ವಶಕ್ಕೆ ಪಡೆದಿದ್ದು ಆಯಿತು. ಆದರೆ ನಿಧಿ ಕೊಟ್ಟ ಕುಟುಂಬ ತಲೆ ಮೇಲೆ ಕೈ ಹೊತ್ತು ಕುಳಿತಂತಾಗಿದೆ. ಈ ಕುರಿತಾದ ಗದಗ ಜಿಲ್ಲೆಯಿಂದ ಬಂದ ಹೊನ್ನಿನ ಹುಂಡಿ ಲಕ್ಕುಟ್ಟಿ ಕುರಿತಾದ ಒಂದು ಸ್ಟೋರಿ ನಿಮಗಾಗಿ ಇಲ್ಲಿದೆ. ಸರ್ಕಾರಕ್ಕೆ ನಿಧಿ ಕೊಟ್ಟು ತಲೆ ಮೇಲೆ ಕೈ ಹೊತ್ತು ಕುಳಿತ ಕುಟುಂಬ. ಪುರಾತತ್ವ ವಸ್ತು ಸಂಗ್ರಹಾಲಯ ಇಲಾಖೆ ಅಧಿಕಾರಿಗಳು ಭೇಟಿ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಕಸ್ತೂರವ್ವ ಅಲಿಯಾಸ್ ಗಂಗವ್ವ ರೀತಿ ಎಂಬುವರ ಮನೆ ನಿರ್ಮಾಣದ ಅಡಿಪಾಯ ಸಂದರ್ಭದಲ್ಲಿ ಜನವರಿ 10ರಂದು ಹೊನ್ನಿನ ಬೆನ್ನಿಗೆ ಸಿಕ್ಕಿತ್ತು. ಅದನ್ನು ಸ್ಥಳೀಯರಿಗೆ ತೋರಿಸಿದಾಗ ಎಲ್ಲರಿಗೂ ಆಶ್ಚರ್ಯಕರವಾಗಿತ್ತು. ನಿಧಿ ಪತ್ತೆಯಾಗಿದ್ದರ ಬಗ್ಗೆ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆ ಅಧಿಕಾರಿಗಳ ತಂಡ ಲಕ್ಕುಂಡಿ ಗ್ರಾಮಕ್ಕೆ ಧಾವಿಸಿ ರೆತ್ತಿ ಕುಟುಂಬದಿಂದ ನಿಧಿ ಪಡೆದುಕೊಂಡಿದ್ರು. ಸರ್ಕಾರಕ್ಕೆ ಒಪ್ಪಿಸಿದ್ದಕ್ಕೆ ರೆತ್ತಿ ಕುಟುಂಬವನ್ನ ಜಿಲ್ಲಾಡಳಿತ ಅಭಿನಂದಿಸಿ ಸನ್ಮಾನಿಸಿತ್ತು. ಆದರೆ ಸದ್ಯ ಕುಟುಂಬಕ್ಕೆ ಹೊನ್ನಿನ ನಿಧಿಯೇ ಕಂಟಕವಾಗಿ ಪರಿಣಮಿಸಿದೆ. ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಕೊಟ್ಟಿರೋದೇ ಕಂಟಕವಾದಂತಿದೆ. ಮನೆ ಕಟ್ಟಲು ಆಗ್ತಾ ಇಲ್ಲ. ನಿತ್ಯ ಅನೇಕ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಬಡತನ ಕುಟುಂಬವಾದ್ದರಿಂದ ಬಾಡಿಗೆ ಮನೆಯಲ್ಲಿದ್ದು ಜೀವನ ನಡೆಸಬೇಕಾದ ಅನಿವಾರ್ಯತೆ ಇದೆ. ಮನೆ ಕಟ್ಟಬೇಕಾ ಅಥವಾ ಎಷ್ಟು ದಿನಗಳ ಕಾಲ ಸ್ಥಗಿತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕುಟುಂಬಕ್ಕೆ ಸೂಚನೆ ನೀಡಿಲ್ಲ. ಇದರಿಂದ ರೆತ್ತಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ. ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಈಗ ಅವರು ನಡ ನಿಂತ್ಬಿಟ್ರಿ. ಈಗ ಅವರು ಒಬ್ಬರ ಮ್ಯಾಗ ಇದು ಮಾಡೋಕ್ಕಾಗಲ್ರಿ. ಈಗ ನೀವು ಅವ್ರು ನಮ್ಮ ಜೊತೆ ಅವ್ರ ಕೈ ಜೋಡಿಸಿದ್ರೆ ಒಂದು ಇದು ಆಕೈತಿ. ಏನೋ ಒಂದು ದುಡ್ಡಿಂದ ಒಂದು ಸಹಾಯ ಮಾಡಿದ್ರೆ ಒಂದು ಅವ್ಗ ನೌಕರಿ ದಾರಿದೀಪ ಆಕೈತ್ರಿ. ಅವಾಗ ಮುಂದೆ ಅವಾಗ ಅನುಕೂಲ ಆಕೈತಿ. ಆ ಉದ್ದೇಶಕ್ಕೆ ನಾವು ಹೇಳಿದ್ರಿ. ಈಗ ತಂದಿರೋದು ಮಗ ಆಕಿ ನಡ ನಿಂತಾಳ. ಯಾವ ಇದು ಮಾಡ್ತೀರೋ ಮಾಡಿರಿ. ಒಟ್ಟು ನಮ್ಮ ಬೇಡಿಕೆ ಅಂಕರ ಹಿಂಗೈತ್ರಿ. ನೀವ ನೋಡ್ರಿ. ಇಷ್ಟು ದಿನ ಅಂಕರ ನಾವು ನೋಡ್ಕೊಂತಾನೆ ಬಂದೀವಿ ರೀ. ಈಗ ಇನ್ನು ಮುಂದೆ ನೋಡ್ತೀವಿ ರೀ. ಯಾರು ಈಗ ಇದನ್ನ ಮಾತ್ರ ಈ ಬೇಡಿಕೆ ಮಾತ್ರ ನೀವು ಈಡೇರಿಸ್ಬೇಕು. ಕಟ್ಟಿಸ್ಬೇಕಂತ ಆಸೆ ಇತ್ತು ರೀ. ಆದ ಆಸೆ ಈಗ ನಿರಾಸೆ ಆದಾಗ ಆತ್ರಿ. ಈಗ ಅದು ಬಾಳೆವು ನಿಧಿ ಪತ್ತೆ ಪ್ರಕರಣ ಸಾಕಷ್ಟು ಒಂದು ಕಡೆ ಚರ್ಚೆಗೆ ಕಾರಣವಾದ್ರೆ, ಪತ್ತೆಯಾಗಿರೋದು ನಿಧಿಯೋ ಅಥವಾ ಪೂರ್ವಜರಿಗೆ ಸೇರಿದ ಬಂಗಾರದ ಆಭರಣಗಳು ಎಂಬ ಅನುಮಾನಗಳು ಅಧಿಕಾರಿಗಳ ವರ್ಗದಲ್ಲೇ ಗ್ರಾಸವಾದಂತಿದೆ. ಇನ್ನು ಲಕ್ಕುಂಡಿ ಗ್ರಾಮಕ್ಕೆ ಹಂಪಿ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಭೇಟಿಯ ನಂತರ ಹಂಪಿ ವಿಭಾಗದ ನಿರ್ದೇಶಕ ಶೈಜೇಶ್ವರ ಹೇಳುವುದು ಹೀಗೆ: 1962 ಆಕ್ಟ್ ಪ್ರಕಾರ 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೊತ್ತದ ವಸ್ತು ಸಿಕ್ಕರೆ ಸರ್ಕಾರಕ್ಕೆ ಸಲ್ಲತ್ತೆ ಎಂದು ಶೈಜೇಶ್ವರ ಹೇಳಿದ್ರು. 1962 ಆಕ್ಟ್ ಪ್ರಕಾರ ಭೂಮಿಯಿಂದ ಒಂದು ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆಕ್ಟ್ ಪ್ರಕಾರ ಟ್ರೆಜೆಕ್ಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಂಡಿರುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೆ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸುತ್ತೆ ಸರ್. ಇಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಹಾಗೂ ಶಾಸಕ ಸಿಸಿ ಪಾಟೀಲ್ ಸಹ ಲಕ್ಕುಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ರೆತ್ತಿ ಕುಟುಂಬವನ್ನ ಅಭಿನಂದಿಸಿದ್ದಾರೆ. ಇನ್ನು ಸಚಿವ ಎಚ್.ಕೆ. ಪಾಟೀಲ್ ಅವರ ಜೊತೆಗೆ ಮಾತನಾಡಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡ್ತೀನಿ ಎಂದು ರೆತ್ತಿ ಕುಟುಂಬಕ್ಕೆ ಭರವಸೆ ನೀಡಿದ್ದಾರೆ. ಅದೇನೇ ಆಗ್ಲಿ, ಬಡತನದ ಬವಣಿಯಲ್ಲಿ ಕಾಲ ಕಳೆಯುತ್ತಿರೋ ಈ ಕುಟುಂಬಕ್ಕೆ ಸಿಕ್ಕ ನಿಧಿಯೇ ಮಾರಕವಾಗದೆ ಪೂರಕವಾಗಿರಲಿ. ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ರೆತ್ತಿ ಕುಟುಂಬದ ಕೈ ಹಿಡಿಯುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಫಾರೂಕ್ ಮಖಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.